ಜೀ ಕನ್ನಡ ವಾಹಿನಿಯಲ್ಲಿ ಪ್ರಸಾರ ಕಾಣುತ್ತಿರುವ ಅಮೃತಧಾರೆಯಲ್ಲಿ ರೋಚಕ ಟ್ವಿಸ್ಟ್ ಪಡೆದು ಕತೆ ಸಾಗ್ತಾ ಇದೆ. ಪ್ರೋಮೋ ನೋಡಿ ವೀಕ್ಷಕರು ಮುಕ್ತಾಯ ಆಗೋದು ಕನ್ಫರ್ಮ್ ಅಂತಿದ್ದಾರೆ. ಮಿಂಚು ಈಗ ಅಮ್ಮನ ಮಡಿಲನ್ನ ಸೇರಿದ್ದಾಳೆ. ಗೌತಮ್ ಮಗಳನ್ನ ಕಾಪಾಡಿದ್ದಾನೆ. ಒಂದು ಕಡೆ ಜಯದೇವ್ ಕಪಿಮುಷ್ಟಿಯಲ್ಲಿ ಸಿಲುಕಿ ಮಾವ ಲಕ್ಷ್ಮೀಕಾಂತ್ ವಿಲವಿಲ ಒದ್ದಾಡ್ತಾ ಇದ್ರೂ ಅಲ್ಲಿಂದ ತಪ್ಪಿಸಿಕೊಂಡು ಬಂದಿದ್ದ. ಮಿಂಚುವಿನ ಸತ್ಯವನ್ನ ರಿವೀಲ್ ಮಾಡಿದ್ದು ಇದರ ಜೊತೆಗೆ ಅಣ್ಣಯ್ಯ ಶಿವು, ಪಾರು ಮತ್ತು ಕರ್ಣನ ಪುನರಾಗಮನ ಆಗಿತ್ತು. ಮಿಂಚುನ ನಕಲಿ ಅಪ್ಪ ಅಮ್ಮ ಬಂದ ಹಿನ್ನೆಲೆ ಗೌತಮ್ ಕೆಲಕಾಲ ಪೊಲೀಸರ ಅತಿಥಿಯಾಗಿದ್ದ. ಈಗ DNA ಪರೀಕ್ಷೆಯ ಬೇಡಿಕೆ ಇಟ್ಟಿದ್ದ. ಇದರಿಂದ ನಕಲಿ ಅಪ್ಪ ಅಮ್ಮನಿಗೆ ನಡುಕ ಶುರುವಾಗಿತ್ತು. ಕೊನೆಗೂ ಅದೇಗೋ ರಿಪೋರ್ಟ್ ಅದಲು ಬದಲು ಮಾಡಿದ್ದಾರೆ. ಈ ವಿಚಾರ ಕರ್ಣ ಗೌತಮ್ಗೆ ಹೇಳಿದ್ದಾನೆ. ಲಕ್ಷ್ಮೀಕಾಂತ್ ಕೂಡ ಬಂದು ಹೇಳಿದ ಮೇಲೆ ತಮ್ಮ ಮಗಳು ಅನ್ನೋದು ಗೌತಮ್ಗೆ ಗೊತ್ತಾಗಿದೆ. ಕೈ ಮೇಲಿನ ಮಚ್ಚೆಯ ಕುರಿತು ಕೂಡ ಕರ್ಣ ವಿಚಾರಿಸಿದ್ದು ಗೌತಮ್ ತ್ರಿಶೂಲ ಇರುವುದಾಗಿ ಹೇಳುತ್ತಾನೆ. ಆಗ 100% ಅವಳೇ ನಿಮ್ಮ ಮಗಳು ಅಂತ ಕರ್ಣ ಹೇಳುತ್ತಾನೆ. ಆದರೆ ಅದಕ್ಕೂ ಮುಂಚೆ ಪರಿಸ್ಥಿತಿ ಕೈ ಮೀರಿ ಹೋಗಿದೆ. ಮಿಂಚುವನ್ನ ನಕಲಿ ತಂದೆ ತಾಯಿ ಜೊತೆ ಕಳಿಸಿಕೊಟ್ಟಿದ್ದಾರೆ ಭೂಮಿ ಹಾಗೂ ಗೌತಮ್. ಈಗ ಹೊಸ ಪ್ರೋಮೋ ಔಟ್ ಆಗಿದೆ. ರೌಡಿಗಳನ್ನ ಸದೆಬಡಿದು ಮಗಳನ್ನ ಭೂಮಿ ಮಡಿಲಿಗೆ ಹಾಕಿದ್ದಾನೆ ಗೌತಮ್. ಜಯದೇವ್ಗೆ ಮತ್ತೊಮ್ಮೆ ಹಿನ್ನಡೆಯಾಗಿದೆ. ಆದರೆ ಈ ಬಾರಿಯಾದರೂ ಈ ಹಿನ್ನಡೆ ಕಥೆಯ ಅಂತ್ಯಕ್ಕೆ ಮುನ್ನುಡಿ ಬರೆಯುತ್ತಾ ಅಥವಾ ಬೇರೆ ಯಾವುದಾದ್ರೂ ಐಡಿಯಾ ನಿರ್ದೇಶಕರಿಗೆ ಹೊಳೆದು ಧಾರಾವಾಹಿಯ ಕತೆ ಮತ್ತೆ ಮುಂದುವರಿಯುತ್ತಾ ಅನ್ನೋದು ವೀಕ್ಷಕರ ಪ್ರಶ್ನೆ. ದಿಯಾ ಕೊಲೆ ಕೇಸ್ನಲ್ಲಿ ಜಯದೇವ್ ಜೈಲು ಪಾಲಾಗಲು ಇನ್ನೆಷ್ಟು ದಿನ ಬೇಕು ಎನ್ನುವುದನ್ನು ಕೂಡ ನೋಡಬೇಕಿದೆ. ಇಂಟ್ರೆಸ್ಟಿಂಗ್ ಮತ್ತು ಇನ್ಫಾರ್ಮೇಟಿವ್ ವಿಡಿಯೋಗಳನ್ನ ಮಿಸ್ ಮಾಡ್ಕೋಬೇಡಿ. ಈಗಲೇ ಸಬ್ಸ್ಕ್ರೈಬ್ ಮಾಡಿ.